ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ರಜತ್ ಅವರು ಗಿಲ್ಲಿ ನಟನ ಪರ ನಿಂತಿದ್ದಕ್ಕೆ ಮೆಚ್ಚಿದ ವೀಕ್ಷಕರು. ಹೌದು ವೀಕ್ಷಕರೇ, ಬಿಗ್ ಬಾಸ್ನಲ್ಲಿ ಇವರ ಕಾವ್ಯಶೈವ ಗಿಲ್ಲಿ ನಟನನ್ನೇ ನ್ಯಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸಾಲದಕ್ಕೆ ರಜತ್ ಅವರನ್ನು ಕೂಡ ನ್ಯಾಮಿನೇಟ್ ಮಾಡಿದ್ದಾರೆ. ಆದರೆ ಇಬ್ಬರನ್ನು ನ್ಯಾಮಿನೇಟ್ ಮಾಡಲು ಕಾರಣ ಮಾತ್ರ ಒಂದೇ, ಅದುವೇ ಗಿಲ್ಲಿ ಕಾಮಿಡಿ. ಕಾವ್ಯ ಕೊಟ್ಟ ಕಾರಣಗಳು ಪ್ರೇಕ್ಷಕರಿಗೆ ಯಾಕೋ ಸರಿ ಅನಿಸಲಿಲ್ಲ. ಆದರೆ ರಜತ್ ಗಿಲ್ಲಿ ಪರ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಮೆಚ್ಚಿದೆ ಕಣಯ್ಯ ಅಂತಿದ್ದಾರೆ ವೀಕ್ಷಕರು. ಈಗಾಗಲೇ ಈ ಕಾರಣವನ್ನು ನಾನು ತುಂಬ ಸಲ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೇನೆ. ಬಿಗ್ ಬಾಸ್ ಒಂದು ಪರ್ಸನಾಲಿಟಿ ಗೇಮ್ ಆಗಿರೋದ್ರಿಂದ ಎಲ್ಲೋ ಒಬ್ಬರ ಪರ್ಸನಾಲಿಟಿಯನ್ನು ಕೆಳಗಿಟ್ಟು ಮಾತನಾಡಿದಾಗ ಇನ್ನೊಬ್ಬರಿಗೆ ಹರ್ಟ್ ಆಗೋದು ಸಹಜ. ಅದು ತಪ್ಪು ಅಂತೆಲ್ಲ ಕನ್ಸಿಡರ್ ಆಗುತ್ತೆ. ಫ್ರೆಂಡಿಗೆ ನಾನು ಇಷ್ಟು ದಿನ ತಪ್ಪು ಅಂತ ಗೈಡ್ ಮಾಡಿದ್ದುಂಟು, ಹೇಳಿದ್ದುಂಟು. ನ್ಯಾಮಿನೇಷನ್ನಲ್ಲಿ ಈ ರೀಸನ್ ತಗೊಳ್ತಾ ಇದ್ದೀನಿ ಅಂತಂದರೆ ಇದು ರಿಪೀಟ್ ಆಗಬಾರ್ದು ಅಂತ ಈ ಕಾರಣಕ್ಕೆ ನಾನು ನ್ಯಾಮಿನೇಟ್ ಮಾಡ್ತಿದ್ದೇನೆ ಎಂದಿದ್ದಾರೆ ಕಾವ್ಯ. ನನ್ನ ಇನ್ನೊಂದು ಹೆಸರು ರಜತ್. ಒಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಒಬ್ಬರನ್ನ ಕೆಳಗಿಟ್ಟು ಮಾತನಾಡ್ತಿದ್ದಾರೆ ಅಂದಾಗ ನೀವು ಯಾರು ಕೂಡ ವಾಯ್ಸ್ ರೇಸ್ ಮಾಡಲಿಲ್ವಾ? ಯಾಕೆ ಅಂತ ಕೇಳಿದರೆ, ಇವತ್ತಿಗೆ ನಾನು ನೋಡಿದಾಗ ರಘು ಸರ್ ಹಾಗೂ ಧ್ರುವಂತ್, ಅಶ್ವಿನಿ ಹಾಗೂ ಸಾಕಷ್ಟು ಜನರ ಬಗ್ಗೆ ಕೂತು ನೀವು ಗಿಲ್ಲಿ ಜೊತೆ ಮಾತನಾಡಿದಾಗ ನೀವು ಫನ್ ಮಾಡ್ತಾ ಇರ್ತೀರಾ. ಇವತ್ತು ನೀವು ಮಾಡ್ತಿರೋದು ಸರಿ ಅನ್ನೋದಾದರೆ ಅವತ್ತು ನಾವು ಮಾಡಿದ್ದು ಕೂಡ ತಪ್ಪಲ್ಲ, ಸರಿ ಅನ್ನೋದು ನನ್ನ ವಾದ. ಎಲ್ಲೋ ಒಂದು ಕಡೆ ಸೀಮಿತ ಆಗಿಬಿಟ್ರೇನೋ ಅಂತ ಅನ್ನಿಸ್ತಿದೆ ಎಂದಿದ್ದಾರೆ ಕಾವ್ಯ. ರಜತ್ ಗಿಲ್ಲಿ ಬಗ್ಗೆ ಹೇಳಿದ್ದು ಏನಮ್ಮ ನಿಮಗೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು? ಕಾವ್ಯ, ನೀವು ಹೇಳಿದ್ದು ಒಂದು, ಮಾಡ್ತಿರೋದು ಒಂದು, ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋದು. ರಜತ್, ನನ್ನ ಮುಂದೆ ಯಾವತ್ತು ರಘು, ಧ್ರುವಂತ್ ಹಾಗೂ ಅಶ್ವಿನಿ ಅವರನ್ನ ಕೆಳಗೆ ಹಾಕಿ ಗಿಲ್ಲಿ ಮಾತನಾಡಿಲ್ಲ. ರೇಗಿಸಿದ್ದಾನೆ. ನಿಮಗೆ ತಲೆ ಗಿರ ಅಂತ ತಿರುಗುತ್ತಾ ಇರಬೇಕು ಅನ್ನಿಸುತ್ತೆ. ನಿಮಗೆಲ್ಲ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನಮ್ಮ ಟಾಸ್ಕ್ ನಡೆಯುವಾಗ ನಮ್ಮ ಊಟದ ಬಗ್ಗೆ ಮಾತಾಡ್ತಾ, ಮಂಜಣ್ಣ ಮದುವೆ ಬಗ್ಗೆ ಮಾತಾಡ್ತಾ ಪರ್ಸ್ನಲ್ ಆಗಿ ಹೋದ. ಇದು ಸರಿನಾ? ಇಲ್ಲಿ ಬಂದು ರಘು ಅವರ ಹತ್ತಿರ ಏನನ್ನ ಮೇಕಪ್ಪಿಗೆ ಹಾಕೊಂಡಿದ್ದೀಯಾ ಅಂದ. ನಿಮಗೆಲ್ಲ ತಲೆ ಕಿಟ್ಟಿದ್ಯಾ? ನಿಮ್ಮ ಪ್ರಕಾರ ಈ ಮನೆಯಲ್ಲಿ ತಮಾಷೆನೇ ಮಾಡಬಾರ್ದಾ? ಟಾಸ್ಕ್ನಲ್ಲಿ ತಲೆ ಇಲ್ಲ ಅಂದ್ಕೊಂಡು ನ್ಯಾಮಿನೇಷನಲ್ಲೂ ತಲೆ ಇಲ್ವಲ್ಲ? ವೀಕ್ಷಕರ ಅಭಿಪ್ರಾಯ. ರಜತ್ ಪ್ರೇಕ್ಷಕರ ದೃಷ್ಟಿಕೋನದಲ್ಲಿ ಮಾತನಾಡುತ್ತಿದ್ದಾರೆ. ಗಿಲ್ಲಿ ಯಾರನ್ನು ಕೆಳಗಡೆ ಹಾಕಿ ಮಾತನಾಡಿಲ್ಲ. ನಿಮ್ಮ ತಲೆ ಗಿರ ಅಂತ ತಿರುಗ್ತಾ ಇದೆ ಅನಿಸುತ್ತೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೆ ಕಮೆಂಟ್ ಮಾಡಿ. ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳಿದ್ದೀರಾ ಹಾಗೆ ರಜತ್ ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಇಬ್ಬರು ಕೂಡ ಡಿ ಬಾಸ್ ಅಭಿಮಾನಿಗಳೇ. ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.